ನಾವೇನು ಮುಟ್ಬೋದ? ನಮ್ಮ ಮಧ್ಯೆ ಇಷ್ಟೆಲ್ಲ ಭಿನ್ನಗಳು ಇದ್ದರೂ ಸಹ ಬಾಂಗ್ಲಾದವರು ಕೇಳಿದ್ದನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದೆ. ಇದೊಂದು ಐತಿಹಾಸಿಕ ನಿರ್ಧಾರ. ನಿಮ್ಮ ಈ ನಡೆಯನ್ನು ಎಲ್ಲ ಬಾಂಗ್ಲಾದವರ ಪರವಾಗಿ ಅಭಿನಂದಿಸ್ತೇನೆ. ಒಳ್ಳೆಯದ್ರಲ್ಲಿ ಕೇಳಿದರೆ ನಾವೆಲ್ಲ ಮಾಡಿಕೊಡ್ತೇವೆ. ಗೊತ್ತುಂಟು? ಗೊತ್ತಿಲ್ಲ. ಗೊತ್ತಿದ್ರೆ ಇವತ್ತು ಸಿಂಹಾಸನದಲ್ಲಿ ನಿಮ್ಮ ಮಗ ಕೂರ್ತಿದ್ದ. ಸರಿ, ಒಳ್ಳೆಯದರಲ್ಲಿ ಇವತ್ತೊಂದು ಕೇಳ್ತೇವೆ, ಕೊಡ್ತೀರಾ? ನೀವೆಂತ ಕೇಳ್ತೀರಿ ಅಂತ ಗೊತ್ತುಂಟು. ಬಂದರೆ ನಮಗೆ ಬೇಕಿದ್ದದ್ದು ಬರೀ ವ್ಯಾಪಾರಕ್ಕೆ ಮಾತ್ರ, ಅಧಿಕಾರಕ್ಕಲ್ಲ. ಹಿಂದೆ ಕೊಡ್ತೇವೆ. ಆದರೆ ನನ್ನದೊಂದು ಷರತ್ತುಂಟು. ಹೇಳಿ. ಬಲವಂತವಾಗಿ ಜೀತಕ್ಕೆ ಹಾಕಿರೋರನ್ನ ಬಿಡುಗಡೆ ಮಾಡಬೇಕು. ಈ ಮಣ್ಣಲ್ಲಿ ದೈವ ಸ್ಥಾಪನೆ ಆಗಿದೆ. ಇನ್ನಾದರೂ ಧರ್ಮದ ದಾರಿ ನಡಿ. ಇದು ಐತಿಹಾಸಿಕ ನಿರ್ಧಾರ. ಈ ನಿಮ್ಮ ನಡೆಯನ್ನು ಎಲ್ಲ ಕಾಂತಾರದವರ ಪರವಾಗಿ ನಾನು ಅಭಿನಂದಿಸ್ತೇನೆ. ನಿಮ್ ಕೆಲಸ ಆಗ್ಬೋದು. ನಿಮ್ಮ ಧೈರ್ಯ ಆಗ್ಬೋದ? ನೀನು ನಿಲ್ಸಿದ? ಜಾಸ್ತಿ ಬಿಸಿ ಮಾಡಿದ್ರೆ ಕರಗ್ಲಿಕ್ಕಿಲ್ಲಲ್ಲ ಸಂಕಪ್ಪ. ಕರಡಿಗೆ ನಿನ್ನ ಅಪ್ಪಟ ಮುಂದಿ ಕಾಯಕ. ಒಂದು ಕಾಲದಲ್ಲಿ ನೀ ನನ್ನ ಸೆರೆಮನೆಯ ಕೈದಿ. ಕಾಲ ಬದಲಾಗ್ತದೆ, ನಾವು ಬದಲಾಗ್ಬೇಕಲ್ಲ. ಗೊತ್ತಾಗ್ತಾ ಉಂಟು. ಗಾಳಿ ಹಾಕುವಾಗಲ್ಲ. ನಿನ್ನ ಮಗ ಬಂದವನೇ ನೋಡು, ಅವನೇ ಮೋನ ವಯಸ್ಸಂದ പന്നി അടിയാണ് ഉടുപ്പിയിൽ എവിടെ എരി വരും കാളന്റെ ഫ്രണ്ട് ഞാൻ ചുമ്മാ പറഞ്ഞോടി കുറെ പേരുണ്ടല്ലോ. ಪಾಪದ ಕೊಡ ತುಂಬಿ ತುಳುಕುವಾಗ ಅರಸನ ಹೆಜ್ಜೆ ಅದರ ಉಣ್ಣದ ಕಡೆಗೆ ನಡೆಯನ್ನು ತಿದ್ದಿ ಬಾಣದ ನೆಮ್ಮದಿ ಸುಟ್ಟು ಭಸ್ಮಾಗದ ಹಾಗೆ ನೀನೇ ತಡಿತೀಯ. ಅಲ ಕೆಜ್ಜೆ ಸಜ್ಜಿಗೆ ಕಿವಿ ಕೊಟ್ಟು ಕೆಂಡದ ರಾಶಿಗೆ ಕಾಲಿಡ್ತೀಯ. ತೀರ್ಮಾನ ನಿನಗೆ ಬಿಟ್ಟದ್ದು. ಭಕ್ತಿಯ ಹೆಸರಲ್ಲಿ ಅನಾಚಾರ ಮಾಡಲಿಕ್ಕೆ ದೈವ ಬೇಕಲ್ಲ ನಿನಗೆ. ದೈವ ಬೇಕಲ್ಲ ನಿನಗೆ. ಜೀವಮಾನ ಇಡೀ ನರಕ ಅನುಭವಿಸಿ ಇವತ್ತು ನೆಮ್ಮದಿಯಾಗಿ ಉಸಿರಾಡ್ತಿದ್ದಾರೆ. ಅವ್ರ ಖುಷಿ ನೋಡೋ ಒಂಥರ ಸಮಾಧಾನ ಆಗ್ತಾ ಉಂಟು. ಇದನ್ನೆಲ್ಲ ನೋಡಿದ್ಬಿಟ್ಟು ಸುಮ್ಮನೆ ಮಲಗಿದೆಯಲ್ಲಪ್ಪ. ನಾನು ನೋಡ್ತಾ ಇದ್ದೇನೆ, ನಿಂಗೆ ನೋಡ್ಲಿಕ್ಕೆ ಇನ್ನೂ ಸುಮಾರು ಉಂಟು. ಬಾ ತೋರಿಸಲಿಕ್ಕೆ ಯಾರಾದರೂ ಒಬ್ಬರು ಬೇಕಲ್ಲ ಮಗ. ಹಾಗೆ ನಿನ್ನನ್ನು ನೋಡಿ ಹೋಗುವ ಅಂತ ಬಂದದ್ದು. ಈ ಸಲ ಮುಂದೋಟಕ್ಕೆ ಆಸೆ ಪಟ್ಟವರನ್ನು
ಯಾವತ್ತೂ ನಂಬಲಿಕ್ಕೆ ಹೋಗಬೇಡ ಮಗ. ಅಮ್ಮ, ದೇವಗಳನ್ನು ಯಾರೋ ಬಂಧಿಸಿದ್ದಾರೆ. വെള്ളികൾ ജനിക്കാൻ ഉണ്ടാവില്ല. ಗಣಪತಿಕ್ಕಿನವರು വെള്ളികൾ ജന ಇದರೀಶ್ವರನ ಹೂತೋಟ ಅಂತ ಹೇಳ್ತಾರೆ. ಈಶ್ವರನ ಹೂತೋಟಕ್ಕೆ ಆಸೆ ಪಟ್ಟವರನ್ನು ಈಶ್ವರನ ಹೂತೋಟ. ನಮ್ಮವರೇ ಇದೆ ಗುಡಿಸಿ. ಸ್ವಲ್ಪ ಸಮಯ ಮಗುವಿನ ಚಾಕರಿ ನಾವು ಮಾಡ್ತೇವೆ, ಎಲ್ಲ ಸರಿ ಹೋಗ್ತದೆ. ನಮ್ಮ ಮಗ ಸತ್ತೋದ. ಯಾವತ್ತೂ ನಂಬಲಿಕ್ಕೆ ಹೋಗಬೇಡ ಮಗ. ಅಣ್ಣ, ನಿಂಗೆ ಆಗೋದಿಲ್ಲ ಬಿಡು, ಸುಮ್ಮನೆ ಕೈ ಸುಟ್ಕೊಳ್ಳೋದು ಬೇಡ. ದೇವಗಳನ್ನು ಯಾರೋ ಬಂಧಿಸಿದ್ದಾರೆ. ನಾವು ಒಪ್ಪಿನ ನಮ್ಮ ದೈವದ ಮಟ್ಟಿಗೆ ಬರ್ಲಿಕ್ಕೆ ಹೋಗುದಿಲ್ಲ. ಇದು ನೀನು ಹೇಳ್ತಿರೋದ? ಇಲ್ಲ, ನಿಮ್ಮ ದೈವ ಹೇಳ್ತಿರೋದ?